ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಬೂರು, ತಾಲೂಕು ಚಿತ್ತಾಪುರ, ಜಿಲ್ಲಾ ಕಲಬುರಗಿ, ಹಲ್ಕಟ್ಟ ಕ್ಲಸ್ಟರ್. ಇವತ್ತಿನ ದಿನ 6ನೇ ತರಗತಿ ಮಕ್ಕಳು ಏನಪ್ಪಾ ಅಂತಂದ್ರೆ ಇಲ್ಲಿ ಏಕದಳ ಸಸ್ಯಗಳು ಮತ್ತು ದ್ವಿದಳ ಸಸ್ಯಗಳ ಕುರಿತು ಏನಪ್ಪಾ ಅಂದ್ರೆ ಒಂದು ಚಟುವಟಿಕೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಏಕದಳ ಸಸ್ಯಗಳು ದ್ವಿದಳ ಸಸ್ಯಗಳು ಎಂದರೇನು ಎಂಬ ಮಾಹಿತಿಯನ್ನ ತಿಳ್ಕೊಂತ ಹೋಗೋಣ. ಸೊ ಮೊದಲಿಗೆ ಏಕದಳ ಸಸ್ಯಗಳು ಅಂದ್ರೆ ಏನು? ಏಕದಳ ಸಸ್ಯಗಳಲ್ಲಿ ಒಂದೇ ಒಂದು ಬೀಜದಳವನ್ನ ಹೊಂದಿರ್ತದೆ. ದ್ವಿದಳ ಸಸ್ಯಗಳಲ್ಲಿ 2 ಬೀಜದಳಗಳನ್ನ ಹೊಂದಿರ್ತದೆ. ಅಂದ್ರೆ ಅರ್ಥ ಇಲ್ಲಿ ನಾವು ನೋಡಬಹುದು ಏಕದಳ ಸಸ್ಯದ ಒಂದು ಚಟುವಟಿಕೆಯನ್ನ ಮಾಡ್ಕೊಂಡು ಬಂದಿರಬಹುದು. ಏಕದಳ ಅಂದ್ರೆ ಅರ್ಥ ಇಲ್ಲಿ ಏನೇನಿದಾವೆ ನೋಡಬಹುದು. ಜೋಳ ಇದೆ, ಅಕ್ಕಿ ಇದೆ, ಅಲಸಂದಿ ತಗೊಂಡಿದ್ದಾರೆ, ಗೋಧಿ ಇದೆ ಮತ್ತು ಸಾಸಿವೆ ಇದೆ. ಇವು ಏನಪ್ಪಾ ಅಂತಂದ್ರೆ ಏಕದಳ ಅಂದ್ರೆ ಅರ್ಥ ಇದನ್ನ ನೀವು ಕುಟ್ಟಿದಾಗ 2 ಭಾಗ ಆಗ್ತವೆ, ಒಂದೇ ಭಾಗ ಆಗ್ತದೆ, ಪುಡಿ ಪುಡಿ ಆಗಿಬಿಡ್ತದೆ, ಪುಡಿ ಪುಡಿ ಆಗುತ್ತೆ. ಸೊ ಪುಡಿ ಪುಡಿ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಏಕದಳ ಧಾನ್ಯಗಳು ಅಂತ ಕರಿತೀವಿ. ಇದೇನು ಎರಡು ದಳಗಳನ್ನ ಹೊಂದಿರ್ತವೆ. ಏನೇನವ 2 ದಳಗಳು ಹೊಂದಿದ್ದು? ತೊಗರಿ ಬೇಳೆ ಇದೆ, ಹೆಸರು ಬೇಳೆ ಅಂದ್ರೆ ಇಲ್ಲಿ ಕಡ್ಲಿ ಬೇಳೆ ಮತ್ತೆ ಶೇಂಗಾ ತಗೊಂಡಿದ್ದಾರೆ, ಮತ್ತೆ ಅದ್ರ ಜೊತೆ ತೊಗರಿ ಬೇಳೆ ತಗೊಂಡಿದ್ದಾರೆ, ಮತ್ತೆ ಹೆಸರು ಕಾಳುಗಳನ್ನ ತಗೊಂಡಿದ್ದಾರೆ. ಈ ಕಾಳುಗಳನ್ನ ನಾವು ಜಜ್ಜಿದಾಗ ಏನಾಗುತ್ತಪ್ಪ ಅಂದ್ರೆ 2 ಕಾಳುಗಳಾಗ್ತವ. ಸೊ ಇದ್ರ ಮೂಲಕ ನಮ್ಗೇನ್ ಗೊತ್ತಾಗುತ್ತೆ? ಇದು ಏಕದಳ ಅಂತ ಗೊತ್ತಾಗುತ್ತೆ, ಇದು ಗೊತ್ತಾಗುತ್ತೆ. ಇದ್ರ ಜೊತೆಗೆ ಇದರಲ್ಲಿ ಎಲೆಗಳು ಹೆಂಗಿರ್ತಾವ ಅಂತ ನೋಡೋಣ. ಏಕದಳ ಸಸ್ಯಗಳಲ್ಲಿ ಎಲೆಗಳು ಹೆಂಗಿರ್ತವೆ ಅಂತಂದ್ರೆ ಈ ಎಲೆಗಳ ವಿನ್ಯಾಸ ಸಮಾಂತರ ನಾಳ ವಿನ್ಯಾಸವನ್ನ ಹೊಂದಿರ್ತವೆ. ಇದು ಸಮಾಂತರ ನಾಳ. ಯಾಕೆ ಸಮಾಂತರ ನಾಳ ವಿನ್ಯಾಸ ಅಂತಾರೆ? ಇದರ ಒಳಗಡೆ ಇರುವಂತ ಗೆರೆಗಳು ಇಲ್ಲಿ ಉಲ್ಟಾ ನೋಡ್ಬೋದು, ರಿವರ್ಸ್ ನೋಡಿ ಕಾಣ್ತವ. ರೇಖೆಗಳು ಹೆಂಗವ? ಸಮಾಂತರವಾಗಿವೆ. ಇದು ಎದರದ್ದು ಎಲೆ? ಎಲೆ ಅನ್ನಕ್ಕೆ ಗರಿ ಅಂತ ಕರಿತೀವಿ, ತೆಂಗಿನ ಗರಿ ಅಂತ ಕರಿತೀವ. ಎಸ್, ಸಮಾಂತರವಾದ ಗೆರೆಗಳನ್ನ ನಾವು ನೋಡಬಹುದು. ಇದು ಜಾಲಬಂಧ ವಿನ್ಯಾಸವನ್ನ ಹೊಂದಿರ್ತದೆ. ಯಾವುದು ಅಂತಂದ್ರೆ ದ್ವಿದಳ ಸಸ್ಯಗಳಲ್ಲಿ ಜಾಲಬಂಧ ಇರ್ತದೆ. ನೋಡ್ಬೋದು ಇಲ್ಲಿ. ಸೊ ಬಿಲ್ವ ಪತ್ರೆ ಎಲೆಯನ್ನ ತಗೊಂಡಿದ್ದಾರೆ, ಟೊಮೆಟೊ ಗಿಡದ ಎಲೆ ತಗೊಂಡಿದ್ದಾರೆ, ಮತ್ತ ಕಣಗೆ ಗಿಡದ ಎಲೆಗಳನ್ನ ತಗೊಂಡಿದ್ದಾರೆ. ಹೌದಾ? ಸೊ ಇವು ಎಲ್ಲ ಎಲೆಗಳು ಎದಕ್ಕೆ ಸಂಬಂಧಪಡ್ತವೆ ಅಂತಂದ್ರೆ ಎದಕ್ಕೆ ಸಂಬಂಧಪಡ್ತವೆ? ಯಾವ ಸಸ್ಯಗಳು? ದ್ವಿದಳ ಸಸ್ಯಗಳು. ದ್ವಿದಳ ಜಾಲಬಂಧ ಇರ್ತದೆ, ಏಕದಳಗಳು ಸಮಾಂತರ ನಾಳ ವಿನ್ಯಾಸವನ್ನ ಹೊಂದಿರ್ತವೆ. ಇದು ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಬೇರಿನ ವ್ಯವಸ್ಥೆ. ಬೇರಿನಲ್ಲಿ ಎಷ್ಟಿದೆ? ಎಸ್, ತಾಯಿ ಬೇರು, ಇನ್ನೊಂದು ತಂತು ಬೇರು ಅಂತ ಕರಿತೀವಿ. ಕರೆಕ್ಟಾ? ಸೊ ಇಲ್ಲಿ ತಾಯಿ ಬೇರು ನೋಡ್ಬೋದು. ನೋಡಿ ಇಲ್ಲಿ ತಾಯಿ ಬೇರು ನೋಡ್ತಾ ಇದ್ರ? ಈ ಒಂದು ತಾಯಿ ಬೇರಿನಲ್ಲಿ ಏನಪ್ಪಾ ಅಂದ್ರೆ ಒಂದು ಮೇನ್ ಪ್ರಧಾನ ಬೇರು ಇದೆ. ಪ್ರಧಾನ ಬೇರು ದಪ್ಪ ಕಾಣುತ್ತಮ್ಮ, ಪ್ರಧಾನ ಬೇರು. ಅದ್ರ ಪಕ್ಕದಾಗ ಪಾರ್ಶ್ವ ಬೇರುಗಳಿದಾವೆ, ಪಾರ್ಶ್ವ ಬೇರುಗಳು. ಸೊ ಹಾಗಾಗಿ ಇದನ್ನ ಯಾವ ಬೇರು ಅಂತ ಕರಿತೀವಿ? ತಾಯಿ ಬೇರು ಅಂತ ಕರಿತೀವಿ. ತಾಯಿ ಬೇರು ವ್ಯವಸ್ಥೆ ಎಲ್ಲಿರುತ್ತಪ್ಪ ಅಂದ್ರೆ ದ್ವಿದಳ ಸಸ್ಯದಾಗಿರುತ್ತೆ. ಏಕದಳ ಸಸ್ಯಗಳಲ್ಲಿ ಎಂತ ಬೇರುಗಳು ಇರ್ತಪ್ಪ ಅಂತಂದ್ರೆ ತಂತು ಬೇರುಗಳು ಇರ್ತವೆ. ಸೊ ತಂತು ಬೇರುಗಳು ಅಂತಂದ್ರೆ ನೋಡ್ತಾ ಇದ್ರಿ, ಆ ಗಿಡಗಳ ತೆಗೆದಾಗಿರಪ್ಪ ಬೇರುಗಳು ತಂತಿ 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 ಬಂದಿರ್ತವೆ. ಕ್ಲಿಯರ್? ಯಾವ್ಯಾವು ಆಲ್ರೆಡಿ ನಾ ಏನು ಬೀಜಗಳು ಹೇಳಿದಲ್ಲ, ಏಕದಳ ಬೀಜಗಳು ಯಾವ ಅಂತ ಹೇಳಿದ್ವಿ? ಜೋಳ ನೋಡಿದ್ರೆ, ಜೋಳ ನೋಡಿದ್ರೆ ಏಕದಳ ಅಂತ ಹೇಳಿದ್ರೆ ಅದು ಬೇರೆ ಕಿತ್ ನೋಡ್ರಿ, ತಂತಿ ತಂತಿ ಇರ್ತವೆ. ಎಸ್, ಮತ್ತೆ ಗೋಧಿ ನೋಡ್ರಿ, ತಂತಿ ತಂತಿ ಇರ್ತವೆ. ಸೊ ಈ ರೀತಿ ದ್ವಿದಳಗಳು ಅಂದ್ರೆ ತೊಗರಿ ಕಾಳು ಗಿಡ ಕಿತ್ ನೋಡ್ರಿ ಹೆಂಗಿರ್ತದೆ, ಪ್ರಧಾನ ಬೇರು ಇರ್ತದ. ಯಾವ ಬೇರದು? ಇದು ಬೇರಿನ ವ್ಯವಸ್ಥೆ. ಈ ರೀತಿ ಇಲ್ಲಿ ಮಕ್ಕಳು ಏನಪ್ಪಾ ಅಂತಂದ್ರೆ ನೋಡ್ಬಹುದು ತಾವು. ಸೊ ನಿನ್ನ ಹೆಸರು ಭರತ್ ಕುಮಾರ್. ಏನ್ ಮಾಡ್ಕೊಂಡ್ ಬಂದಿ? ಅದು ಏನು? ಏಕದಳ. ಯಾವ್ದು ಏಕದಳ? ಏನೇನು ಏಕದಳ ಉದಾಹರಣೆಗಳು? ಓಕೆ. ದ್ವಿದಳಗಳು ಏನೇನು ಹಚ್ಕೊಂಡ್ ಬಂದಿದ್ದಾವೆ ಕಾಳುಗಳು? ವೆರಿ ಗುಡ್. ಚಪ್ಪಾಳೆ ಹೊಡೆದವರಿಗೆ ಹೇಳು, ಏನ್ ಮಾಡ್ಕೊಂಡಿದ್ದು? ಏಕದಳ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯ ಯಾವ ಅಂತ ಹೇಳ್ಬೋದಾ? ಭಯಪಟ್ಟು ಹೇಳು. ಏಕದಳ ಜೋಳ, ಅಕ್ಕಿ, ಸಾಸಿವೆ
ಕರಿಯಳು, ಇವು ಏನಿವು ಏಕದಳ. ದ್ವಿದಳಗಳು ಅಲಸಂದಿ, ಕಡಲೆಬೇಳೆ, ತೊಗರಿಬೇಳೆ, ಶೇಂಗಾ. ಅಂದ್ರೆ ಯಾವ ಹಿಂಗ ಹೊಡೆದ್ರೆ ಯಾಕೆ ಕಾಳು ಆತಾವ ನೋಡು ಅವು ದ್ವಿದಳಗಳು. ಯಾವ್ದು ಒಂದೇ ಕಾಳು ಐತಪ್ಪ ಅಂದ್ರೆ ಒಂದೇ ಪುಡಿ ಪುಡಿ ಐತಪ್ಪ ಅಂದ್ರೆ ಏನದು ಏಕದಳ ಅಂತ ಕರಿತೀವಿ. ಇದು ಒಂದು ಕಾನ್ಸೆಪ್ಟ್ ಕ್ಲಿಯರ್ ಇದೆ. ಓಕೆ, ನೋಡ್ರಿ ಯಾವ ರೀತಿ ಚಟುವಟಿಕೆಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಜೋರ ಚಪ್ಪಾಳೆ ಬರ್ತಾರೆ. ಓಕೆ, ಸೊ ಮಕ್ಕಳೇ ಇದೇ ರೀತಿ ಏನಪ್ಪ ಅಂತಂದ್ರೆ ಮನೆಯಲ್ಲಿ ನೀವು ಕೂಡ ಎಲ್ಲರೂ ಏನ್ ಮಾಡ್ರಪ್ಪ ಅಂದ್ರೆ ಏಕದಳ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳು ಅವುಗಳ ಎಲೆಗಳು ಹೆಂಗಿರ್ತಾವ ಮತ್ತು ಬೇರುಗಳು ಯಾವ ರೀತಿ ಇರ್ತಾವ ಮತ್ತು ಅವುಗಳ ದಳಗಳು ಯಾವ ರೀತಿ ಅಂತಾವ ನೀವು ನಿಮ್ಮ ಮನೆಗಳಲ್ಲಿ ಸಿಗುವಂತ ಧಾನ್ಯಗಳು ಮತ್ತು ಸುತ್ತಮುತ್ತಲಿರುವಂತ ಸಸ್ಯಗಳನ್ನ ತಗೊಂಡ್ಬಿಟ್ಟು ಇನ್ನೂ ಚೆನ್ನಾಗಿ ಏನಪ್ಪಾ ಅಂತಂದ್ರೆ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಚಟುವಟಿಕೆಯನ್ನ ಮಾಡ್ತಾ ನಾವೇನಪ್ಪ ಅಂತಂದ್ರೆ ಏಕದಳ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳನ್ನ ಇನ್ನೂ ಸ್ವಲ್ಪ ಹೆಚ್ಚೆಚ್ಚು ತಿಳ್ಕೊಳ್ರಿ ಅಂತ ಹೇಳಕ್ ಬಯಸ್ತೀನಿ. ಧನ್ಯವಾದಗಳು.